ಟಿವಿ ನೋಡ್ರಿ ಯಾಕೆ ಹೊಡಿಬೇಕಂದ್ರೆ ನಾವು ಟಿವಿ ನೋಡ್ಕೊತ ಕೂತಿದ್ವಿ. ಇವತ್ತು ಇಲೆಕ್ಷನ್ ರಿಸಲ್ಟ್ ಇದ್ದು ರೀ. ಮತ್ತಿದು ನಮ್ಮ ಬಿಜೆಪಿ ಅವ್ರು ಯಾರು ಲೀಡರ್ಗಳು ಇವರು ಒಕ್ಕಟ್ಟದಿಂದ ಇಲ್ಲ. ಮೊದಲು ಇವ್ರು ಮೋದಿ ಅವ್ರು ಏನೈತೆ ಅದನ್ನ ಸ್ವಲ್ಪ ಈ ರಾಜ್ಯ ಸರ್ಕಾರ ಇವ್ರು ಏನು ಲೀಡರ್ಗಳು ಅದಾರ ಮೊದಲು ಎಲ್ಲ ಇವ್ರು ಮೀಟಿಂಗ್ ತಗೋರಿ. ಮೊದಲು ಅವ್ರು ಹತ್ತಾಟೆ ಇವ್ರು ಹತ್ತಾಟೆ ಹಿಂಗ್ ಮಾಡಿದ್ರ ಬಿಜೆಪಿ ಮತ್ತು ಕಾರ್ಯಕರ್ತರು ಏನ್ ಮಾಡ್ತಾರೆ ಗೊತ್ತನ್ರಿ, ತೀರಾ ಅದು ಕಾರ್ಯಕರ್ತರನ್ನ ಬಲಿಪಶು ಮಾಡಿಬಿಡ್ತೀರಿ ನೀವು. ನಿಮ್ಮ ಲೀಡರ್ಗಳಿಗೆ ಸಂಬಂಧ ಏನಾಗ್ಬಿಡತ್ತಿ, ಕಾರ್ಯಕರ್ತರು ಬಲಿಪಶು ಹಾಕಾರ. ಬಿಟ್ಟಿ ಭಾಗ್ಯ ಕೊಟ್ಟಾರ, ಭಾಗ್ಯ ಕೊಟ್ಟರು ಇವ್ ಜನರಿಗೆ ಏನಾಗಿ ಬಿಡತ್ತಿ, ಏನು ತಿಳಿಯಲ್ದು ಇವಕ್ಕ. ದೇಶನ ಹಾಳಾಗಿ ಹೋಗತ್ತೇನೆ, ತಿಳ್ಕೊಬೇಕ್ರಿ ಅದನ್ನ. ಮೊದಲ ಅವ್ನು ಬಿಜೆಪಿ ಅವ್ರು ಮೊದಲು ಎಲ್ಲಾ ಲೀಡರ್ಗಳು ಒಕ್ಕಟ್ಟಾಗ ಮೊದಲು ಆದಾಗ ಇದು ಮುಂದೆ ಏನಾಗತ್ತೆ ಗೊತ್ತಂడి, ಇದು ಕಾರ್ಯಕರ್ತರಿಗೆ ಒಂದು ಇದು ಆಕತಿಲ್ಲ. ಕಾರ್ಯಕರ್ತರು ಬಲಿಪಶು ಆಗಿ ಹೋಗ್ಬಿಡ್ತಾರೆ ಇವ್ರಿಗೆ, ಲೀಡರ್ಗಳ ಕೈಯಾಗ ಸಿಕ್ಕಾಸಿ. ಕ್ಷೇತ್ರ ನೋಡಿ ಯಾವ ನಮೂನೆ ಅದು ಇವು ಈಗ ಏನು 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 ಮೂರು ಒಂದರ ಬರ್ಬೇಕಲ್ಲ, ಒಂದು ಬರಲಿಲ್ಲ. ಯಾಕೆ ಬರಲಿಲ್ಲ? ಇವ್ರ ಲೀಡರ್ಗಳು ಯಾರು ಒಕ್ಕಟ್ಟಿಲ್ರಿ. ಬಸನಗೌಡ ಒಂದ್ ಪಾರ್ಟಿ ಈ ಕಡೆ ಹೋಗವ, ಇವ್ರು ಈ ಕಡೆ ಈ ಕಡೆ ಹೋಗವ್ರು. ಮತ್ 3-4 ಪಾರ್ಟಿ ಆದ್ರೆ ಮತ್ತೆ ಇವು ಕಾರ್ಯಕರ್ತರ ಗತಿ ಏನ್ರಿ? ಇದು ಕಾರ್ಯಕರ್ತರು ಬಲಿ ಕೊಸ್ಕೊಡ್ತಾ ಹೊಡೆದ್ರು. ಮೊದಲು ಮೋದಿ ಅವ್ರ ಅದನ್ನ ಸ್ವಲ್ಪ ಇವ್ರನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡ್ಕೋರಿ, ಅದನ್ನ ಮೊದಲು ಒಕ್ಕಟ್ಟು ಮಾಡ್ರಿ ಅದನ್ನ. ಇಲ್ಲ ಕಾರ್ಯಕರ್ತರು ಇದ್ದಾರ ಸತಿ ಹೊಕ್ಕಾರ ಮತ್ತೇನು. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್